ದಿವಸ ಪವಿತ್ರವಾದಂಥ ಯುಗಾದಿ ಹಬ್ಬ. ಯುಗಸ್ಯ ಆದಿಹಿ ಯುಗಾದಿ ಅಂತ ಕರೆದಿದ್ದಾರೆ. ಕ್ರೋಧಿನಾಮ ಸಂವತ್ಸರ ಮುಗಿದು ವಿಶ್ವಾವಸು ಸಂವತ್ಸರ ಬಂದಿದೆ. ಭಾನುವಾರ ಯಾವ ದಿವಸ ಅಂದರೆ ವಾರದ ಯಾವ ದಿವಸ ಯುಗಾದಿ ಬರುತ್ತೋ ಆ ಗ್ರಹದ ದೇವತೆ ಅಂದರೆ ಸೂರ್ಯ, ಈ ಸೂರ್ಯನೇ ಈ ವರ್ಷದ ಅಧಿಪತಿ ಅಂತ ಹೇಳಿದ್ದಾರೆ. ರವಿ ಈ ಸತಿ ಅಧಿಪತಿಯಾಗಿದ್ದಾನೆ, ಅಂದರೆ ರಾಜನಾಗಿದ್ದಾನೆ. ಮುಂದೆ ಅದನ್ನು ಹೇಳ್ತೀನಿ. ಯುಗಾದಿಯ ಅತ್ಯಂತ ಮಹತ್ವದ ದಿವಸ ಅಂತ ಯಾಕೆ ಕರೆದಿದ್ದಾರೆ ಅಂದರೆ, ಬ್ರಹ್ಮ ಸೃಷ್ಟಿ ಮಾಡಬೇಕಾದ್ರೆ ಪ್ರಜಾಪತಿಗೆ ಈ ಚೈತ್ರ ಶುದ್ಧ ಪ್ರತಿಪತ್ ಏನಿದೆ ಆ ದಿವಸದಿಂದ ಮೊದಲಿಗೆ ಸೂರ್ಯೋದಯದ ಸಮಯದಲ್ಲಿ ಈ ಜಗತ್ತನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಾರಂಭ ಮಾಡಿ ಕಾಲಗಣನೆಯನ್ನು ಪ್ರಾರಂಭ ಮಾಡಿದ ಅಂತ ಹೇಳ್ತಾರೆ. ಮತ್ತು ಈ ಕಾಲದ ಅವಯವಗಳನ್ನು ದೇವತೆಗಳಿಗೆ ಕೊಟ್ಟು ಈ ಜಗತ್ತಿನ ಸೃಷ್ಟಿಯನ್ನು ಮುಂದುವರಿಸಿ ಅಂತ ಹೇಳಿ ಆದೇಶ ಮಾಡದ ಅಂತ ನಮಗೆ ಪ್ರಸಂಗ ಬರುತ್ತೆ. ಚೈತ್ರೇ ಮಾಸಿ ಜಗತ್ ಬ್ರಹ್ಮ ಸಸಜ್ಜ ಪ್ರಥಮೇ ಹನಿ ಶುಕ್ಲಪಕ್ಷೆ ಸಮಗ್ರಂತು ತಥಾ ಸೂರ್ಯೋದಯೇ ಸತಿ ಪ್ರವರ್ತಯಾಮಾಸ ತಥಾ ಕಾಲಸ್ಯ ಗಣಾನಪಿ ಗ್ರಹಾನ್ ರಾಶೀನ್ ಋತೂನ್ ಮಾಸಾನ್ ವತ್ಸರಾಧಿಪಾನ್. ಅಂದರೆ ಈ ಚೈತ್ರ ಮಾಸದ ಪ್ರತಿಪತ್ ದಿವಸ ಜಗತ್ತನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಾರಂಭ ಮಾಡಿ ಕಾಲಗಣನೆಯನ್ನು ಮತ್ತು ಕಾಲಕ್ಕೆ ಅಧಿಪತಿಯಾಗಿರುವಂಥ ಎಲ್ಲರನ್ನ, ಗ್ರಹಗಳನ್ನು, ರಾಶಿಗಳನ್ನು, ಋತುಗಳನ್ನು, ಮಾಸವನ್ನು, ಸಂವತ್ಸರ ಅಂತ ಏನು ಕರಿತೀವಿ, ಸಂವತ್ಸರಗಳನ್ನು ಮತ್ತು ವತ್ಸರಾಧಿಪಾನ್, ಆ ಒಂದೊಂದು ವತ್ಸರಕ್ಕೂ ಇರುವಂಥ ಅಧಿಪತಿಗಳನ್ನು ಇಷ್ಟನ್ನು ಸೃಷ್ಟಿ ಮಾಡ್ದ ಅಂತ ಹೇಳಿದ್ದಾರೆ. ಈ ಯುಗಾದಿಯಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸಗಳು ಸಾಮಾನ್ಯವಾಗಿ ತಿಲತೈಲದಿಂದ ಅಭ್ಯಂಜನ ಸ್ನಾನ ಮತ್ತು ಪೂಜೆ, ದಾನ ಇತ್ಯಾದಿಗಳು. ಅಂದರೆ ಕಾಲನ ಪೂಜೆ ಹೇಳಿದ್ದಾರೆ, ಗ್ರಹಗಳ ಪೂಜೆ ಮತ್ತು ಕಾಲನ ಪೂಜೆಯನ್ನು ವಿಶೇಷವಾಗಿ ಹೇಳಿದ್ದಾರೆ. ಮತ್ತು ಪಂಚಾಂಗವನ್ನು ಅದನ್ನೇ ಇಟ್ಕೊಂಡು ಪಂಚ ಅಂಗಗಳು ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳನ್ನು ಇಟ್ಕೊಂಡು ಪೂಜೆ ಮಾಡುವಂಥ ಪದ್ಧತಿ ಬಂದಿದೆ. ಅಂದರೆ ನಮ್ಮ ಪ್ರಾಚೀನರು ಎಷ್ಟರವರೆಗೆ ಈ ಕಾಲದ ಬಗ್ಗೆ ಚಿಂತನೆ ಮಾಡಿದರು ಅಂದರೆ, ಲಗಧನ ಮುನಿಪ್ರಣೀತವಾದಂಥ ಜ್ಯೋತಿಷ್ಶಾಸ್ತ್ರ ಅಂದರೆ ವೇದಾಂಗ ಶಾಸ್ತ್ರ ಇದೆಯಲ್ಲ, ಅದರಿಂದ ಮೊದಲುಗೊಂಡು ಆಮೇಲೆ ವರಾಹ, ಮಿಹಿರ ಇತ್ಯಾದಿಗಳೆಲ್ಲ ಕೂಡ ಅತ್ಯಂತ ವಿಸ್ತಾರವಾಗಿ ಕಾಲಗಣನೆಯನ್ನು ಕುರಿತು ಚಿಂತನೆ ಮಾಡಿದ್ದಾರೆ. ಬೃಹತ್ ಸಂಹಿತೆ ಅಂತಲೇ ಒಂದು ಗ್ರಂಥ ಇದೆ ಮತ್ತು ಪರಾಶರ ಹೋರಾಶಾಸ್ತ್ರ ಅಂತ ಇದೆ. ಅದರಲ್ಲೆಲ್ಲ ವಿಸ್ತಾರವಾಗಿ ಈ ಕಾಲದ ವರ್ಣನೆಯನ್ನು ಮಾಡಿದ್ದಾರೆ. ಗೀತೆಯಲ್ಲಿ ಭಗವಂತ ಕೂಡ ಹೇಳಿದ ಹಾಗೆ ಕಾಲ ಕಲಯತಾಮಹಂ ಅಂತಲೇ ಹೇಳಿದ್ದಾನೆ. ಮಹಾಕಾಲೋ ಮಹಾನಟಃ ಅಂತ ಹೇಳಿದ್ದಾರೆ. ಅಂದರೆ ಈ ಕಾಲದ ಒಂದು ಆವಿರ್ಭಾವ ಮತ್ತು ಕಾಲದ ಒಂದು ಪಕ್ಷಿನೋಟ ನಮಗೆ ಹಲವಾರು ಗ್ರಂಥಗಳಲ್ಲಿ ಸಿಗುತ್ತೆ. ಮತ್ತು ಕಾಲಕ್ಕೆ ಅಧಿಪತಿ ಆ ಪರಮೇಶ್ವರ ಅಂತ ಇವತ್ತಿನ ದಿವಸ ಕೂಡ ನೀವು ನಟರಾಜನನ್ನು ಆ ಒಂದು ಮನಸ್ಸಿನಲ್ಲಿ ಭಾವನೆ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಮತ್ತು ಕಾಲಕ್ಕೂ ಸಹ ಹೊರಗಡೆ ನಡೆಯುವಂಥ ಕಾಲಚಕ್ರಕ್ಕೂ ನಮ್ಮ ಒಳಗಡೆ ಶರೀರದಲ್ಲಿ ಆಗತಕ್ಕಂಥ ಪರಿಣಾಮಗಳನ್ನು ಗಮನಿಸಿ ನಮ್ಮ ಪ್ರಾಚೀನರು ಈ ಹಬ್ಬ, ಹರಿದಿನ, ಪರ್ವ ಅಂತೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ರು. ಅಂದರೆ ದೇಹದ ನಾಡಿಗಳಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆ ಇದನ್ನು ಗಮನಿಸಿದ್ದಾರೆ. ಮತ್ತು ಹೊರಗಡೆ ನಡೆಯುವಂಥ ಅನೇಕ ವಿಧವಾದ ವಾತಾವರಣದಲ್ಲಿ ನಡೆಯುವಂಥ ಘಟನೆಗಳು, ಇದೆರಡನ್ನ ಕೂಡ ಇಟ್ಕೊಂಡು ವ್ಯಕ್ತಿ ತಾನು ಸಾಧನೆಯಲ್ಲಿ ಮುಂದುವರಿಯಬೇಕು ಅಂತಂದರೆ, ತಾನು ಸಂಸಾರ ಸಾಗರದಲ್ಲಿ ಬಿದ್ದಂಥವನು ಮುಂದುವರಿಯಬೇಕು ಅಂತಂದರೆ ಏನೇನನ್ನು ಮಾಡಿದ್ರೆ ಆ ಭಗವದಾರಾಧನೆಯಿಂದ ಅವನು ಮುಂದುವರಿತಾನೆ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಪ್ರಾಚೀನರು ಈ ಪರ್ವಗಳನ್ನೆಲ್ಲ ಸೃಷ್ಟಿ ಮಾಡಿದರು. ಈ ಪರ್ವಗಳ ಪ್ರಯೋಜನವನ್ನು ಅದಕ್ಕೆ ಹೇಳಿದ್ದಾರೆ.
ಪರ್ವದ ಸಮಯದಲ್ಲಿ ಮಾಡುವಂಥ ಜಪ, ಧ್ಯಾನ, ದಾನ ಇತ್ಯಾದಿಗಳು ಅತ್ಯಂತ ಪ್ರಯೋಜನಕಾರಿ ಅಂತ ಇದಕ್ಕೆ ಹೇಳಿದರು. ಸಕಲ ಪುರುಷಾರ್ಥ ಸಾಧನಂ ಸುಖ ಸಂಪಾದ್ಯಂ ಅಲ್ಪ ಪ್ರಯಾಸಂ ಅನಲ್ಪ ಫಲಂ. ಪ್ರಯಾಸ ಸ್ವಲ್ಪದಾದರೂ ಕೂಡ ಬೇರೆ ದಿವಸಗಳಲ್ಲಿ ಮಾಡಿದ್ದಕ್ಕಿಂತಲೂ ಕೂಡ ಈ ಪರ್ವಗಳಲ್ಲಿ ಮಾಡಿದಂಥ ಯಾವುದೇ ಒಂದು ಕೆಲಸವಾಗಲಿ ಅದು ಅಲ್ಪ ಪ್ರಯಾಸವಾದರೂ ಅನಂತ ಫಲವನ್ನು ಕೊಡುತ್ತೆ. ಈ ಚತುರ್ಮುಖ ಬ್ರಹ್ಮ ಒಂದೊಂದು ಸೃಷ್ಟಿ ಮಾಡಿದಾಗಲೂ ಸಹ ಅವನು ತನ್ನ ಹಗಲು, ಬ್ರಹ್ಮನ ಒಂದು ಹಗಲು ಅಂತಲೇ ಹೇಳಿದ್ದಾರೆ, ಆ ಒಂದೊಂದು ಹಗಲಿನಲ್ಲೂ ಸಹ 14 ಜನ ಮನುಗಳು ಬರ್ತಾರೆ, ಅವರು ಆಳ್ವಿಕೆಯನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಚತುರ್ಮುಖನ ಒಂದೊಂದು ದಿನಕ್ಕೂ ಸಹ ಒಂದೊಂದು ಕಲ್ಪ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಚಾಂದ್ರಮಾನ ರೀತ್ಯ ಮನುಷ್ಯರಿಗೆ 1 ತಿಂಗಳಾದರೆ ಪಿತೃದೇವತೆಗಳಿಗೆ ಹಗಲು ರಾತ್ರಿ ಕೂಡಿದಂಥ 1 ದಿವಸ. ಅವರಿಗೆ ಕೃಷ್ಣ ಪಕ್ಷ ಹಗಲು ಪಿತೃದೇವತೆಗಳಿಗೆ, ಶುಕ್ಲ ಪಕ್ಷ ರಾತ್ರಿ ಅವರು. ಆದರೆ ದೇವತೆಗಳಿಗೆಲ್ಲ ಶುಕ್ಲ ಪಕ್ಷ ಹಗಲು, ಕೃಷ್ಣ ಪಕ್ಷ ರಾತ್ರಿ, ಹೀಗೆ ವಿಭಾಗ ಮಾಡಿದ್ದಾರೆ. ಇದೊಂದು ಲೆಕ್ಕಾಚಾರ. ಮತ್ತು ಮನುಷ್ಯರಿಗೆ 1 ವರ್ಷವಾದರೆ ಪಿತೃದೇವತೆಗಳಿಗೆ, ದೇವತೆಗಳಿಗೆಲ್ಲ ಸಹ 1 ದಿನದ ಲೆಕ್ಕ. ಉತ್ತರಾಯಣ ಅವರಿಗೆ ದೇವತೆಗಳಿಗೆಲ್ಲ ಹಗಲು, ದಕ್ಷಿಣಾಯಣ ರಾತ್ರಿ ಅಂತೆಲ್ಲ ವಿಭಾಗ ಮಾಡಿದ್ದಾರೆ. ಅಂದರೆ ದೇವಮಾನದ ಪ್ರಕಾರ ನೋಡಿ ಎಷ್ಟು ದೀರ್ಘವಾಗಿರುವಂಥ ವರ್ಷಗಳಂದರೆ, ದೇವಮಾನದ 12,000 ವರ್ಷಗಳು ಆದಾಗ ಒಂದು ಚತುರ್ಯುಗ ಆಗುತ್ತೆ. ಅದು ಕೃತ, ತ್ರೇತ, ದ್ವಾಪರ, ಕಲಿ. 42,20,000 ಈ ಥರ ಸೌರ ವರ್ಷಗಳಾದಾಗ ಅದು 1,000 ಬಾರಿ ಆದಾಗ ಬ್ರಹ್ಮನಿಗೆ ಒಂದು ಹಗಲಾಗತ್ತೆ, ಅಷ್ಟೇ ಪ್ರಮಾಣದಲ್ಲಿ ಅವನಿಗೆ ಒಂದು ರಾತ್ರಿ ಆಗುತ್ತೆ. ಅಂದರೆ ಇಷ್ಟು ವಿಸ್ತಾರವಾಗಿ ಕಾಲಗಣನೆಯನ್ನು ಮಾಡಿದ್ದಾರೆ. ಆ ತರಹ ಇರುವಂಥ ಬ್ರಹ್ಮನ ಒಂದೊಂದು ತಿಂಗಳನ್ನು, ಒಂದೊಂದು ದಿನ ಏನಿದೆಯೋ ಅದನ್ನು ಕಲ್ಪ ಅಂತ ಕರೆದಿದ್ದಾರೆ. ಆ ದಿನಗಳನ್ನು ಕೂಡ ಕೌಂಟ್ ಮಾಡಿದ್ದಾರೆ. ಬ್ರಾಹ್ಮ, ಪಾದ್ಮ, ಶ್ವೇತ, ಹೀಗೆ 30 ದಿನಗಳು ಆ ಬ್ರಹ್ಮನಿಗೆ ಒಂದು ತಿಂಗಳಿನಲ್ಲಿ. ಅದನ್ನು ಕೌರ್ಮಕಲ್ಪ ಅಂದರೆ ಬ್ರಹ್ಮನ ಹುಣ್ಣಿಮೆ ಅಂತೆ, ಅವನಿಗೆ ಪಿತೃಕಲ್ಪ ಅಂತಂದರೆ ಬ್ರಹ್ಮನ ಅಮಾವಾಸ್ಯೆನಂತೆ. ಹೀಗೆಲ್ಲ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಹೀಗೆ ಬ್ರಹ್ಮನ ಒಂದೊಂದು ಹಗಲಿನಲ್ಲೂ 14 ಜನ ಮನುಗಳು ಬರ್ತಾರೆ. ಅಂದರೆ ಮನು ಅಂದರೆ ಅವರ ರಾಜ್ಯಭಾರದಲ್ಲಿ ನಡೆಯುತ್ತೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಇಂದ್ರ ಮಾಡಲ್ವಾ ರಾಜ್ಯಭಾರ, ಆ ಥರ ಅಂತ ಮನುಗಳು. ಈ ಒಬ್ಬೊಬ್ಬ ಮನು ರಾಜ್ಯಭಾರ ಮಾಡೋದಕ್ಕೂ ಒಂದೊಂದು ಕಾಲಕ್ಕೆ ಮನ್ವಂತರ ಅಂತ ಕರೆದಿದ್ದಾರೆ. ಇವಾಗ ನಾವಿರುವಂಥ ವೈವಸ್ವತ ಮನ್ವಂತರ, ಆ ಥರ ಮನ್ವಂತರದಲ್ಲಿ 7ನೇದು ಅಂದರೆ ವಿವಸ್ವಾನ್ ಅಂದರೆ ಸೂರ್ಯ, ಸೂರ್ಯನ ಮಗನೇ ವೈವಸ್ವತ. ಆ ವೈವಸ್ವತನ ಮನ್ವಂತರದಲ್ಲಿ ನಾವಿರುವಂಥದ್ದು. ಇದು ಸೂರ್ಯ ಸಾವರಣಿ, ದಕ್ಷ ಸಾವರಣಿ, ಹೀಗೆಲ್ಲ ಮುಂದುವರಿತಾನೇ ಇರುತ್ತೆ ಈ ಮನ್ವಂತರಗಳೆಲ್ಲ. ಮತ್ತು ಯುಗಗಳ ಪರಿಮಾಣವೂ ಸಹ ಇದೇ ಥರ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಕಲಿಯುಗಕ್ಕೆ 4,32,000 ಸೌರ ವರ್ಷಗಳು, ದ್ವಾಪರ ಯುಗಕ್ಕೆ 8,64,000, ತ್ರೇತಾಯುಗಕ್ಕೆ 12,96,000, ಕೃತಯುಗಕ್ಕೆ 17,28,000, ಈ ಥರ ವಿಸ್ತಾರವಾಗಿ ಇದೆ. ನಾವೀಗ 27 ಬಾರಿ ಈ ಚತುರ್ಯುಗಗಳನ್ನು ಮುಗಿಸಿ 28ನೇ ಬಾರಿಯ ಚತುರ್ಯುಗದ ಕಲಿಯುಗದ ಮೊದಲನೇ ಪಾದದಲ್ಲಿದ್ದೀವಿ. ಇಷ್ಟು ವಿಸ್ತಾರವಾಗಿದೆ. ಅಂದರೆ ಕಾಲದ ಗಣನೆಯನ್ನು ನಮ್ಮ ಪ್ರಾಚೀನರು ಎಷ್ಟರವರೆಗೆ ತೊಗೊಂಡು ಹೋಗಿದ್ದಾರೆ ಅಂದರೆ ತುಂಬ ವಿಸ್ತಾರವಾಗಿದೆ. ಅದಕ್ಕೇ ಮತ್ತು ಈ ಕಾಲಗಣನೆಯ ಪ್ರಯೋಜನವನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ವೇದಕ್ಕೆ ಅಂಗವಾದಂಥ ಜ್ಯೋತಿಷ್ಯದಲ್ಲಿ ಆ ಜ್ಯೋತಿಷ್ಯವನ್ನು ಚಕ್ಷುಸ್ಥಾನ ಅಂತ ಕರೆದಿದ್ದಾರೆ. ಯಾಕೆ ಇದನ್ನೆಲ್ಲ ಗಣನೆ ಮಾಡ್ತಾಯಿದ್ರು ಅಂದರೆ, ಒಂದು ಈ ಪರ್ವಗಳನ್ನು ಗುರುತಿಸಿ ಮನುಷ್ಯನ ಸಾಧನೆಗೆ ಅನುಕೂಲವಾಗುವಂಥದ್ದು ಒಂದಾದರೆ, ಯಜ್ಞಗಳನ್ನು ಯಾಗಗಳನ್ನು ನಡೆಸೋದಕ್ಕೋಸ್ಕರವಾಗಿ ಒಂದು ಕಾಲ ಅಂತ ಬೇಕಾಗಿತ್ತು. ಉದಾಹರಣೆಗೆ ಉತ್ತರಾಯಣದಲ್ಲಿ ಹೆಚ್ಚು ಯಜ್ಞಗಳನ್ನು ಮಾಡ್ತಾಯಿದ್ರು. ಸಂಸ್ಕಾರ ಕರ್ಮಗಳಲ್ಲಿ ಹೆಚ್ಚಾಗಿ ಉಪನಯನ ಇತ್ಯಾದಿಗಳನ್ನೆಲ್ಲ ಉತ್ತರಾಯಣದಲ್ಲಿ ಮಾಡ್ತಾಯಿದ್ರು. ಮತ್ತು ವೇದಗಳಲ್ಲಿ ಪ್ರತಿಪಾದ್ಯವಾದಂಥ ಯಜ್ಞಗಳನ್ನು ವೇದಾಹಿ ಯಜ್ಞಾರ್ಥಮಭಿಪ್ರವೃತ್ತಾ ಕಾಲಾನುಪೂರ್ವ್ಯ ಕಥಿತಾಶ್ಚ ಯಜ್ಞಾ
ತಸ್ಮಾದಿದಂ ಕಾಲ ವಿಧಾನಶಾಸ್ತ್ರಂ ಯೋ ಜ್ಯೋತಿಷಂ ವೇದ ಸವೇದ ಯಜ್ಞ. ಅಂದರೆ ಈ ಜ್ಯೋತಿಷಾಸ್ತ್ರವನ್ನು ಕಾಲಗಣನೆಯನ್ನು ಮಾಡಿದ್ದೇನೆ ಒಂದು ವೇದಗಳಲ್ಲಿ ಬಂದಂಥ ಯಜ್ಞಗಳನ್ನು ಯಾವ್ಯಾವ ಸಮಯಗಳಲ್ಲಿ ಹೇಳಿದೆಯೋ ಅದನ್ನು ಮಾಡೋದಕ್ಕೆ ಒಂದು ಗಣನೆ ಬೇಕಾಗಿತ್ತು. ಅದನ್ನು ಮೂಲವಾಗಿ ಉದ್ದೇಶವಾಗಿ ಇಟ್ಕೊಂಡಿತ್ತು. ಅದಕ್ಕೋಸ್ಕರವಾಗಿ ಈ ಕಾಲವಿಧಾನಶಾಸ್ತ್ರವನ್ನು ಮಾಡಿದರು. ವೇದದಲ್ಲೇ ಬರುತ್ತೆ. ಈ ಚೈತ್ರ ವೈಶಾಖ ಮಾಸಗಳನ್ನು ನಾವು ವಸಂತ ಋತು ಅಂತ ನಾವೇನು ಕರಿತಾ ಇದ್ದೀವಿ, ವೇದದಲ್ಲಿ ಅದಕ್ಕೆ ಮಧುಶ್ಚ ಮಾಧವ ಮಾಸ ಅಂತ ಹೇಳಿದ್ದಾರೆ. ಮಧುಮಾಸ ಮತ್ತು ಮಾಧವ ಮಾಸ ಅಂತ ಹೇಳಿದ್ದಾರೆ. ಮಧುಶ್ಚ ಮಾಧವಶ್ಚ ವಾಸಂತಿಕ ಋತು ಅಂತಲೇ ಶುರುವಾಗುತ್ತೆ. ತೈತ್ತಿರೀಯ ಸಂಹಿತೆಯಲ್ಲೇ ಬರುತ್ತೆ. ಈ ಥರ ವಿಭಾಗ ಮಾಡಿಕೊಂಡು ಮುಖ್ಯವಾಗಿ ಈ ಕಾಲವಿಧಾನಶಾಸ್ತ್ರವನ್ನು ಜೋಡಿಸಿದ್ದಾರೆ ನಮ್ಮಲ್ಲಿ. ಅದನ್ನು ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ 5 ಪ್ರಧಾನವಾಗಿ ಪಂಚ ಅಂಗಗಳು ಅಂದರೆ ಪಂಚಾಂಗ ಅಂತ ನಾವೇನು ಇಟ್ಕೊಂಡಿದ್ದೀವಿ ಇವತ್ತು, ಇದನ್ನು ಪಂಚ ಅಂಗಗಳು ಅಂತಂದರೆ ಈ 5 ಪ್ರಧಾನವಾಗಿರುತ್ತೆ. ಇದರ ಜೊತೆಗೆ ಸಂವತ್ಸರಗಳು. ಈ ಸಂವತ್ಸರಗಳನ್ನು ಬ್ರಹ್ಮ ಸೃಷ್ಟಿ ಮಾಡಿದಾಗ 60 ಸಂವತ್ಸರಗಳನ್ನು ಸೃಷ್ಟಿ ಮಾಡಿ ಆ ಒಂದೊಂದು ಸಂವತ್ಸರಕ್ಕೂ ಒಂದೊಂದು ಹೆಸರನ್ನು ಕೊಟ್ಟು ಅದಕ್ಕೆ ಒಂದೊಂದು ದೇವತೆಯನ್ನು ಸಹ ನಿರ್ದೇಶನ ಮಾಡಿ ಒಂದು ವ್ಯವಸ್ಥೆ ಅಂತ ಬೇಕಲ್ಲ, ಅದಕ್ಕೋಸ್ಕರವಾಗಿ ಮಾಡ್ಕೊಳ್ತಾ ಹೋಗ್ತಾರೆ. ಈ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಮಗಳನ್ನು ಯಾರು ತಿಳ್ಕೊಂಡು ಮಾಡಬೇಕು. ಯಾವುದೇ ಕರ್ಮವನ್ನು ಮಾಡಬೇಕಾದರೂ ಸಹ ಈ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಮಗಳನ್ನು ತಿಳಿದೇನೆ ಮಾಡಬೇಕು. ನಮಗೆಲ್ಲ ಗೊತ್ತೇ ಇದೆ, ತಿಥಿ ಅಂತಂದರೆ ಚಂದ್ರನ ಕಲೆಗಳಿದೆಯಲ್ಲ, ಆ ಕಲೆಗಳಿಗೇನೆ ತಿಥಿ ಅಂತ ಕರೆದಿದ್ದಾರೆ. ದಕ್ಷ ಪ್ರಜಾಪತಿಯ ಮಕ್ಕಳು ಯಾರಿದ್ದರು, ಹೆಣ್ಮಕ್ಕಳು, ಅವರನ್ನು ಚಂದ್ರನಿಗೆ ಮದುವೆ ಆಗಿದ್ದ ಕಥೆ ಎಲ್ಲ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ. ಈ ಚಂದ್ರನ 15 ಕಲೆಗಳನ್ನು ದೇವತೆಗಳು ಕೃಷ್ಣ ಪಕ್ಷದಲ್ಲಿ ಪಾನ ಮಾಡ್ತಾರಂತೆ. ಅಂದರೆ ಅದನ್ನು ಸೇವಿಸ್ತಾರೆ, ಆ 16 ಕಲೆಗಳನ್ನು. ಮತ್ತು ಆ ಕಲೆಗಳನ್ನು ಸೇವಿಸೋದ್ರಿಂದ ಚಂದ್ರ ಒಂದೊಂದೇ ಕಲೆ ಕಡಿಮೆ ಆಗ್ತಾ ಹೋಗುತ್ತೆ. ಅದೇನೇ ಕೃಷ್ಣ ಪಕ್ಷ. ಮತ್ತು ಈ ಚಂದ್ರನ ಒಂದೊಂದು ಕಲೆ ಮುಗಿದಾದಮೇಲೆ, ಎಲ್ಲ ಸೇವಿಸಿದ್ದಾದಮೇಲೆ ಒಂದೊಂದನ್ನೇ ಆ ದೇವತೆಗಳು ಕೊಡ್ತಾ ಹೋಗ್ತಾರೆ, ಪಾನ ಮಾಡಿದ್ದನ್ನು ಕೊಡ್ತಾ ಹೋಗ್ತಾರೆ. ಆ ಒಂದೊಂದು ಕಲೆಯನ್ನು ಕೊಟ್ಟಿದ್ದರಿಂದ ಬಿಡ್ತಾ ಹೋಗ್ತಾರೆ. ಆ ಚಂದ್ರನ ಕಲೆಗಳೇ ಒಂದೊಂದು ಕಲೆ ಅಡಪಾಗ್ತಾ ಹೋಗುತ್ತಲ್ಲ, ಅದೇ ಶುಕ್ಲ ಪಕ್ಷ. ಆ 15 ದಿವಸ ಈ ಥರ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಸೂರ್ಯೋದಯಕ್ಕೆ ಈ ತಿಥಿ ಅಂದರೆ ಈ ಪಕ್ಷದಲ್ಲಿ ಯಾವ ತಿಥಿ ಪ್ರತಿಮಾದಿ ತಿಥಿಗಳು ಉಂಟಾಗಿದೆಯೋ ಅದನ್ನೇ ತಿಥಿ ಅಂತ ಗಣಿಸ್ಕೋಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿರೋದು. ಯದಾ ವೈ ಸೂರ್ಯ ಉದೇತಿ ಅಥ ನಕ್ಷತ್ರ ನಯತಿ ಯಾವತಿ ತಾವತಿ ಕುರ್ವೀತ ಯತ್ಕಾರಿ ಸ್ಯಾತ್. ಅಂದರೆ ಯಾವ ತಿಥಿಯಲ್ಲಿ ಸೂರ್ಯೋದಯ ಕಾಲಕ್ಕೆ ಯಾವ ತಿಥಿ ಇರುತ್ತೋ ಉದಯ ಕಾಲಕ್ಕೆ ಅದನ್ನೇ ಅವತ್ತಿನ ತಿಥಿ ಅಂತ ಹೇಳಿ ಪರಿಗಣಿಸಬೇಕು. ಇದರಲ್ಲಿ 2 ವಿಧಾನ ಹೇಳಿದ್ದಾರೆ. ಒಂದು, ಶುಭ ಕರ್ಮಗಳಿಗೆಲ್ಲ ಸಹ ಸೂರ್ಯೋದಯ ಕಾಲದಲ್ಲಿ ಯಾವ ತಿಥಿ ಇರುತ್ತೋ ಅದನ್ನೇ ಮುಖ್ಯವಾಗಿ ಇಟ್ಕೊಂಡು ಅವತ್ತಿನ ಕರ್ಮದ ಸಂಕಲ್ಪದಲ್ಲಿ ಹಾಗೆ ಹೇಳಬೇಕು. ಅದೇ ಶ್ರಾದ್ದಾದಿಗಳಲ್ಲೆಲ್ಲ ಸಹ ಮಧ್ಯಾಹ್ನದ ಮೇಲೆ ಬೇರೆ ತಿಥಿ ಬಂದಿರಬಹುದು. ಆವಾಗ ಆ ತಿಥಿನ ಪುರಸ್ಕರಿಸಿ ಅವತ್ತೇನು ಬಂದಿರುತ್ತೋ ಆ ಸಮಯಕ್ಕೆ ಏನಿರುತ್ತೋ ಆ ಕರ್ಮಗಳಿಗೆ ಅನುಗುಣವಾಗಿ ಅದನ್ನು ಹೇಳುವಂಥದ್ದು. ಆದರೆ ಸೂರ್ಯೋದಯ ಕಾಲಕ್ಕೆ ಯಾವ ತಿಥಿ ಇರುತ್ತೋ ಆ ತಿಥಿಯನ್ನೇ ಶುಭ ಕರ್ಮಗಳಿಗೆಲ್ಲ ಹೇಳುವಂಥದ್ದು. ಯಾಂ ತಿಥಿಂ ಸಮನುಪ್ರಾಪ್ಯ ಉದಯೈ ಯಾತಿ ಭಾಸ್ಕರ ಸಾ ತಿಥಿ ಸಕಲಾಗ್ರಾಹ್ಯ ದೈವ ಕಾರ್ಯೇಷು ಸರ್ವದಾ. ದೈವ ಕಾರ್ಯಗಳಿಗೆಲ್ಲ ಸೂರ್ಯೋದಯ ಕಾಲಕ್ಕೆ ಯಾವ ತಿಥಿ ಇರುತ್ತೋ ಆ ತಿಥಿಯನ್ನು ಪುರಸ್ಕರಿಸಿಕೊಂಡು ಅವತ್ತಿನ ಸಂಕಲ್ಪದಲ್ಲಿ ಆ ತಿಥಿಯನ್ನು ಹೇಳಲೇಬೇಕು. ಇದು ತಿಥಿಯ ವಿಷಯ. ವಾರ ಕಾಲಮಾನದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಒಂದೊಂದು ಗಂಟೆ 1 ಅವರ್ ಅಂತ ನಾವೇನು ಕರಿತೀವಿ, ಒಂದೊಂದು ಗಂಟೆಗೆ ಒಂದೊಂದು ಗ್ರಹದ ಆಧಿಪತ್ಯವನ್ನು ಹೇಳಿದ್ದಾರೆ. ಇದು ಜ್ಯೋತಿರ್ಲಕ್ಷಣ ಅನ್ನೋ ಗ್ರಂಥದಲ್ಲಿ ಬಂದಿರುವಂಥದ್ದು. ಅದರ ಸೀಕ್ವೆನ್ಸು ನಮ್ಮ ಹಾಗೆ ಹೀಗೆ ಭಾನುವಾರ, ಸೋಮವಾರ, ಮಂಗಳವಾರ ಅಂತ ಹೀಗಿರೋಲ್ಲ. ಇದರ ಸೀಕ್ವೆನ್ಸ್ ಬೇರೆ ಥರ ಇರುತ್ತೆ. ಮೊದಲಿಗೆ ಸೂರ್ಯ, ಆಮೇಲೆ ಶುಕ್ರ, ಆಮೇಲೆ ಬುಧ, ಆಮೇಲೆ ಚಂದ್ರ, ಆಮೇಲೆ ಶನಿ, ಆಮೇಲೆ ಗುರು ಮತ್ತು ಕುಜ. ಒಂದೊಂದು ಗಂಟೆಗೂ ಹೀಗೆ ಮೊದಲನೇ ಸೂರ್ಯೋದಯ ಕಾಲಕ್ಕೆ ಸೂರ್ಯ ಯಾವ ಹೋರೆ, ಇದನ್ನು ಹೋರ ಅಂತ ಕರೆದಿದ್ದಾರೆ, ಆ ಹೋರಾದಲ್ಲಿ ಸೂರ್ಯೋದಯವಾದಾಗ ಸೂರ್ಯ ಆ ಹೋರೆನಲ್ಲಿದ್ದರೆ ಅವತ್ತಿನ ದಿವಸ ಭಾನುವಾರ.
ಒಂದೊಂದು ಗಂಟೆಗೂ ಕೂಡ ಈ ಕ್ರಮದಲ್ಲಿ ಸೂರ್ಯ ಆದಮೇಲೆ ಶುಕ್ರ ಬುಧ ಹೀಗೆಲ್ಲ ಬರ್ತಾ ಹೋಗ್ತಾರೆ. ಬಂದು ತಿರ್ಗಾ 24th hour ಅಂತ ನಾವೇನು ಕರಿತಾ ಇದ್ದೀವಿ ಇವಾಗ, ಅದು ಬಂದಾಗ ತಿರ್ಗಾ ಚಂದ್ರ ಬಂದಿರ್ತಾನೆ ಅಲ್ಲಿಗೆ, ಆವತ್ತಿನ ದಿವಸ ಸೋಮವಾರ ಆಗುತ್ತೆ. ತಿರ್ಗಾ ಕುಜ ಬರ್ತಾನೆ, ಕುಜ ಬಂದ ಹೀಗೆ ಪ್ರತಿಯೊಂದು ಗಂಟೆಗೂ ಕೂಡ ಹೀಗೆ ಹೋರ ಚೇಂಜ್ ಆಗ್ತಾ ಇರೋದರಿಂದ ಅದನ್ನು ಆ ವಾರ ಅಂತ ಗಣನೆ ಮಾಡಿದ್ದಾರೆ. ಅದಕ್ಕೆ ಶಾಸ್ತ್ರದಲ್ಲಿ ಯಹ ಗ್ರಹಾಧಿಪ ಯಸ್ಮಿನ್ ದಿನೇ, ಯಾವ ದಿನದಲ್ಲಿ ಸ್ವಾಧಿಪತ್ಯೇನ ವಸಿತ್ವ, ಅಧಿಪತ್ಯವನ್ನು ವಹಿಸಿದಾನೋ, ರಮಯತಿ ತದ್ದಿನಂ ತದ್ಗ್ರಹವಾಸ ಶಬ್ದೇನ ವ್ಯವಹ್ರೀಯತೆ. ಅಂದರೆ ಆ ಗ್ರಹದ ಸಂಬಂಧದಿಂದ, ಆ ಹೋರ ಸಂಬಂಧದಿಂದ ಆ ವಾರ ಯಥಾ ಭಾನುವಾಸರ ಇಂದುವಾಸರ ಅಂತ ಬರೋದಕ್ಕೆ ಕಾರಣ ಈ ಹೋರ. ಈ ಹೋರಾದಿಂದ ಬಂದಂಥ ಒಂದೊಂದು ಆ ಗಂಟೆ ಏನಾಗಿದೆ ಅದರಲ್ಲಿ ಯಾವುದು ಸೂರ್ಯೋದಯ ಕಾಲಕ್ಕೆ ಬಂದಿದೆಯೋ ಅದನ್ನೇ ಹೋರ ಅಂತ ಕರೀತಾರೆ. ತಿಥಿ ವಾರ ಆಯಿತು. ನಕ್ಷತ್ರಗಳ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇದೆ. 27 ನಕ್ಷತ್ರಗಳು. ಆ ನಕ್ಷತ್ರಗಳ ಹೆಸರೇ ಚಂದ್ರನನ್ನು ಹೆಂಡತಿಯಾಗಿ ಪಡೆದಂಥ 27 ಜನ ದಕ್ಷ ಪ್ರಜಾಪತಿಯ ಚಂದ್ರನ ಪತ್ನಿಯರು ಅಂತ. 27 ಸೋಮಸ್ಯ ಪತ್ನ್ಯೋ ಲೋಕಸ್ಯ ವಿಶ್ರುತಃ. ಆ 27 ನಕ್ಷತ್ರಗಳಿದೆ. ವೇದದಲ್ಲಿ ಇನ್ನೊಂದು ಅಭಿಜಿನ್ ನಕ್ಷತ್ರ ಅಂತ ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಜ್ಯೋತಿಷ್ಶಾಸ್ತ್ರದ ಪ್ರಕಾರವಾಗಿ 27 ನಕ್ಷತ್ರಗಳು. ಒಂದೊಂದು ನಕ್ಷತ್ರಗಳು ಸಹ ಕೆಲವು ಸತಿ ವೃದ್ಧಿಯಾಗಿ ಕ್ಷಯವಾಗಿ ಒಟ್ಟಿನಲ್ಲಿ ಒಂದು ತಿಂಗಳಿನಲ್ಲಿ 27 ನಕ್ಷತ್ರ ಬರೋ ಥರ ವ್ಯವಸ್ಥೆ ಮಾಡಿದ್ದಾರೆ. ತಿಥಿ ವಾರ ನಕ್ಷತ್ರ. ಯೋಗ ಕೂಡ 27 ಯೋಗಗಳಿದೆ. ಇದು ಕೂಡ ನಕ್ಷತ್ರ ಇದ್ದ ಹಾಗೇ ಒಂದೊಂದು ದಿವಸಕ್ಕೂ ಕೂಡ ಒಂದೊಂದು ಯೋಗ ಬಂದು ಆ ಯೋಗದಲ್ಲಿ ವೃದ್ಧಿ ಕ್ಷಯಗಳಾಗಿ ಒಟ್ಟಿನಲ್ಲಿ ಯೋಗ ಬರುತ್ತೆ. ಯೋಗವನ್ನು ಯಾಕೆ ಹೇಳಬೇಕು ಅಂತಂದರೆ ರೋಗ ನಿವಾರಣೆಗೆ ಮತ್ತು ರೋಗದ ಸೂಚನೆಯನ್ನು ನಿವಾರಣೆ ಮಾಡಿ ಸುಖಶಾಂತಿಯನ್ನು ಕೊಡೋದಕ್ಕೋಸ್ಕರವಾಗಿ ಯೋಗದ ಇದು ತುಂಬ ಮುಖ್ಯ ಅಂತ ಜ್ಯೋತಿಷಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರಿಂದಲೇ ಯೋಗವನ್ನು ಯಾವ ಯೋಗ ಅಂತ ಹೇಳಬೇಕು ಅಂತ ಹೇಳಿದ್ದಾರೆ. ಹಾಗೆಯೇ ಆ ಯೋಗದ ವಿಷಯ ಬರುತ್ತೆ. ಇದಾದ ಮೇಲೆ ಕರ್ಣ ಅಂತ ಬರುತ್ತೆ. ತಿಥಿಯ ಅರ್ಧ ಭಾಗವನ್ನು ಕರ್ಣ ಅಂತ ಕರೆದಿದ್ದಾರೆ. ತಿಥಿಗಳು ಏನಿದೆಯೋ ನಮಗೆ ಅದರ ಅರ್ಧ ಭಾಗವನ್ನು ಕರೆದಿದ್ದಾರೆ. ಅದಕ್ಕೆ ಬಲ, ಬಾಲವ, ಧ್ರುವಕರ್ಣಗಳು, ಚರಣಕರ್ಣಗಳು ಅಂತೆಲ್ಲ ಕರ್ಣಗಳನ್ನು ಕರೆದಿದ್ದಾರೆ. ಇವೆಲ್ಲ ಕೂಡ ಈ ಕಾಲಪುರುಷನ ಸೃಷ್ಟಿಯಾದಾಗ ಆ ಕಾಲಪುರುಷನ ಅಂಗಾಂಗಗಳೇ ಇವೆಲ್ಲ ಸಹ. ಈ ಪಂಚಾಂಗ ಅಂತ ನಾವು ಏನು ಇಟ್ಕೊಂಡಿದ್ದೀವಲ್ಲ, ಈ ಪಂಚಾಂಗ ಈ ಕಾಲಪುರುಷನ ಅವಯವಗಳು ಅಂತ ಹೇಳಿದ್ದಾರೆ. ಮತ್ತು ಒಂದೊಂದರ ಉಚ್ಚಾರಣೆಯಿಂದ ಒಂದೊಂದು ಫಲವನ್ನೂ ಸಹ ಹೇಳಿದ್ದಾರೆ ನಾವು ಮಾಡುವಂಥ ಕರ್ಮಗಳಲ್ಲಿ. ತಿಥೇಚ್ಛಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರಣಾತ್ ಕಾರ್ಯ ಸಿದ್ಧಿಷ್ಟ ಪಂಚಾಂಗ ಫಲಮುತ್ತಮಂ. ಅಂದರೆ ಪಂಚಾಂಗದ ಫಲವನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ತಿಥಿಯೇ ಯಾವ ದಿವಸ ನಾವು ಮಾಡ್ತೀವೋ ಏನು ಕರ್ಮ ಆವತ್ತಿನ ದಿವಸದಲ್ಲಿ ಇರುವಂಥ ತಿಥಿ ಏನಿದೆಯೋ ಅದನ್ನು ಉಚ್ಚಾರಣೆ ಮಾಡೋದರಿಂದ ಆ ಕರ್ಮದಲ್ಲಿ ಉಂಟಾಗತಕ್ಕಂಥ ಕೆಲಸಗಳು ಸುಲಭವಾಗುತ್ತೆ ಮತ್ತು ಐಶ್ವರ್ಯವನ್ನು ಕೊಡುತ್ತೆ. ವಾರದಿಂದ ಇವನು ಮಾಡುವಂಥ ಕೆಲಸಗಳಲ್ಲಿ ನಾನೀಗ ಆಯುಷ್ಯಾಭಿವೃದ್ಧಿ ಆಗುತ್ತೆ. ಮತ್ತು ನಕ್ಷತ್ರಾಧರತೆ ಪಾಪಂ, ನಕ್ಷತ್ರಗಳನ್ನು ಉಚ್ಚಾರಣೆ ಮಾಡೋದ್ರಿಂದ ಪಾಪಗಳೆಲ್ಲ ಹೋಗುತ್ತೆ. ಯೋಗಾದ್ ರೋಗ ನಿವಾರಣಂ, ಯೋಗವನ್ನು ಹೇಳೋದ್ರಿಂದ ರೋಗ ನಿವಾರಣೆಯಾಗುತ್ತೆ ಅಂತೆಲ್ಲ. ನಕ್ಷತ್ರಾಧರತೆ ಯೋಗಾದ್ ಕರಣಾತ್ ಕಾರ್ಯಸಿದ್ಧಿ, ಕರಣವನ್ನು ಹೇಳೋದ್ರಿಂದ ಕಾರ್ಯಸಿದ್ಧಿ ಉಂಟಾಗತ್ತೆ. ಅಂದರೆ ಉಂಟಾಗತ್ತೆ ಅಂತಂದರೆ ಆ ನಕ್ಷತ್ರ, ಆ ತಿಥಿ, ಆ ವಾರ, ಯೋಗ, ಕರಣಕ್ಕೆ ಪ್ರತಿಯೊಂದಕ್ಕೂ ಕೂಡ ಹಿಂದೆ ಇರುವಂಥ ಅಭಿಮಾನಿ ದೇವತೆಗಳಿದ್ದಾರೆ. ಆ ದೇವತೆಗಳು ಅನುಗ್ರಹ ಮಾಡ್ತಾ ಹೋಗ್ತಾರೆ. ಆ ಒಂದು ಉಚ್ಚಾರಣೆ ಮಾಡೋದ್ರಿಂದ ಆ ತಿಥಿವಾರ ನಕ್ಷತ್ರದ ಯೋಗ ಕರಣ ಅಧಿದೇವತೆಗಳು ಯಾರಿದ್ದಾರೆ ಆ ದೇವತೆಗಳ ಅನುಗ್ರಹ ನಮಗೆಲ್ಲ ಸಿಗ್ತಾ ಹೋಗುತ್ತೆ. ಇದು ಪಂಚಾಂಗದ 5 ವಿಭಾಗಗಳಲ್ಲಿ ಬಂದಿರುವಂಥ ಒಂದು ವಿಷಯ. ಇದೊಂದು ಅಂದರೆ ಪಂಚಾಂಗದಲ್ಲಿ ಏನೇನಿರುತ್ತೆ ಅನ್ನೋದಕ್ಕೆ ಹೇಳಿದ್ದೀನಿ. ಈ ವರ್ಷದ ಪಂಚಾಂಗವನ್ನು ಶ್ರವಣ ಮಾಡೋದಾದರೆ
ವಾಗೀಶಾದ್ಯಾಸ್ಸು ಮನಸಃ ಸರ್ವಾರ್ಥಾನಾಮುಪಕ್ರಮೇ ಯನ್ನತ್ವಾ ಕೃತಗತ್ಯಾಸ್ಯುಸ್ತನ್ನಮಾಮಿ ಗಜಾನನಂ ಅಚಿಂತ್ಯಾವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೇ ಸಮಸ್ತಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಕರದ್ವಯೇನ ಕಮಲೆ ಧಾರಯಂತೀಂ ಸ್ವಲೀಲಯಾ ಹಾರನೂಪುರ ಸಂಯುಕ್ತಾಂ ಲಕ್ಷ್ಮೀಂ ದೇವೀಂ ನಮಾಮ್ಯಹಂ. ಯಶಾಸ್ತ್ರವಿಜ್ಞಾನಮಯೀಂ ತೃತೀಯಾಂ ಧತ್ತೆ ದೃಶಂ ದರ್ಶಿತ ನೀಲಕಂಠಃ ಲೋಕೆ ಸಮಸ್ತಾಸ್ತಿಕ್ಯವಂದ್ಯಮೂರ್ತಿರ್ಜೀಯಾತ್ ಗುರು ಶಂಕರ ಭಾರತೀಂದ್ರಃ. ಪಂಚಾಂಗಕ್ಕೆ ಫಲವನ್ನು ಹೇಳಿದರೆ ಪಂಚಾಂಗ ಶ್ರವಣದಿಂದ ಏನು ಫಲ ಅಂತ. ಶ್ರೀಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನದೋಷಾಪಹಂ ಗಂಗಾ ಸ್ನಾನ ವಿಶೇಷ ಪುಣ್ಯಫಲದಂ ಗೋದಾನತುಲ್ಯನೃಣಾಂ ಆಯುರ್ವೃದ್ಧಿದಮುತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ ನಾನಾಕರ್ಮ ಸುಸಾಧನಂ ಸಮುಚಿತಂ ಪಂಚಾಂಗಮಾಕರ್ಣ್ಯತಾಂ. ಇದು ಪಂಚಾಂಗ ಶ್ರವಣ, ಪಂಚಾಂಗ ಪೀಠಿಕಾ ಅಂತ ಕರೆದಿದ್ದಾರೆ. ಅಂದರೆ ಇವತ್ತಿನ ದಿವಸ ಪಂಚಾಂಗವನ್ನು ಶ್ರವಣ ಮಾಡೋದರಿಂದ ಅದು ಗುಣಗಳನ್ನು ಹೆಚ್ಚಿಸುತ್ತೆ, ಕಲ್ಯಾಣ ಗುಣಗಳನ್ನು, ಮತ್ತು ರಿಪುಹರಂ ಶತ್ರುಗಳನ್ನು ನಾಶ ಮಾಡುತ್ತೆ. ದುಸ್ವಪ್ನ ದೋಷಾಪಹಂ ದುಸ್ವಪ್ನಗಳನ್ನೆಲ್ಲ ನಾಶ ಮಾಡುತ್ತೆ, ಆ ದೋಷಗಳನ್ನೆಲ್ಲ ಹೋಗಲಾಡಿಸುತ್ತೆ. ಗಂಗಾ ಸ್ನಾನ ವಿಶೇಷ ಪುಣ್ಯ ಫಲದಂ ಗಂಗಾ ಸ್ನಾನದ ಪುಣ್ಯ ಫಲ ಸಿಗುತ್ತೆ. ಗೋದಾನವನ್ನು ಮಾಡಿದಂಥ ಫಲ ಸಿಗುತ್ತೆ. ಗೋದಾನ ತುಲ್ಯನೃಣ ಆಯುರ್ವೃದ್ಧಿದ ಉತ್ತಮಂ ಆಯುಸ್ಸು ವೃದ್ಧಿಯಾಗುತ್ತೆ. ಶುಭಕರಂ ಸಂತಾನ ಸಂಪತ್ಪದಂ ಸಂತಾನ ಅಪೇಕ್ಷೆ ಇರುವವರಿಗೆ ಸಂತಾನ ಸಂಪತ್ಪ್ರದ ಆಗುತ್ತೆ. ನಾನಾ ಕರ್ಮ ಸುಸಾಧನಂ ಬೇರೆ ಬೇರೆ ಎಲ್ಲ ಕರ್ಮಗಳು ಸಹ ಸುಸಾಧನಂ ಸಾಧನೆ ಸುಕರವಾಗುತ್ತೆ. ಸಮುಚಿತಂ ಇದೆಲ್ಲ ಕೂಡ ಇರುವಂಥ ಪಂಚಾಂಗವನ್ನು ಆಕರ್ಣ್ಯತಾಂ ಎಲ್ಲರೂ ಸಹ ಕೇಳಬೇಕು ಅಂತ ಹೇಳಿದ್ದಾರೆ. ಈ ವರ್ಷ ಹೆಸರು, ಸಂವತ್ಸರದ ಹೆಸರು ವಿಶ್ವಾವಸು ಅಂತ. ವಿಶ್ವಾವಸೌ ವಿವಿಧ ಸಸ್ಯಯತಾಂ ಧರಿತ್ರಿ ನಾನಾವಿಧ ಪ್ರಚುರತೋಯ ಮೇಘಸಂಘೈಃ ನಾನಾವಿಧ ಕ್ರತುವರೇಷು ವಿಘ್ನಷ್ಟನಾಡ್ಯೈಃ ಭ್ಯಾತ್ತಂಗವಂಗ ಮಗಧಾನಿ ಹತಾಚ್ಚ ಚೋರೈಃ. ಅಂದರೆ ವಿಶ್ವಾವಸು ಸಂವತ್ಸರದಲ್ಲಿ ರವಿ ಅಧಿಪತಿಯಾಗಿದ್ದಾನೆ. ಮೇಘಗಳು ಪ್ರಬಲವಾಗಿ ಬರುತ್ತಂತೆ, ಭೂಮಿಯಲ್ಲಿ ಪೈರುಗಳು ಚೆನ್ನಾಗಿ ಕಂಗೊಳಿಸುತ್ತೆ, ಯಜ್ಞಯಾಗಾದಿಗಳಿಂದ ಸತ್ಕರ್ಮಗಳೆಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಈ ವರ್ಷ ಅಂತ ಹೇಳಿದ್ದಾರೆ. ಕೆಲವು ಪ್ರದೇಶಗಳಲ್ಲೆಲ್ಲ ಕೂಡ ಅನೇಕ ತೊಂದರೆಗಳಿದೆ. ಅಂಗದೇಶ, ಮಗಧ ದೇಶ ಅಂತೆಲ್ಲ ಉತ್ತರ ಭಾರತದ ಆ ಕಡೆ ಭಾಗಗಳು ಏನಿದೆ ಅಲ್ಲೆಲ್ಲ ಕೂಡ ತೊಂದರೆ ಇದೆ ಅಂತ ಹೇಳಿದ್ದಾರೆ. ಮತ್ತು ಈ ವರ್ಷದಲ್ಲಿ ಒಂದೊಂದು ಪೋರ್ಟ್ಫೋಲಿಯೋ ಒಬ್ಬೊಬ್ಬರು ಕೊಟ್ಟಿರ್ತಾರೆ. ಅಂದರೆ ರಾಜಾದಿಗಳನ್ನು ನೇಮಕ ಮಾಡಿರ್ತಾರೆ. ನವನಾಯಕರು ಅಂತ ಕರೀತಾರೆ. 9 ಜನ ನಾಯಕರು ಇರ್ತಾರೆ. ಈ ವರ್ಷ ಭಾನುವಾರವೇ ಬಂದಿರೋದರಿಂದ ರವಿ ರಾಜನಾಗಿದ್ದಾನೆ, ಮಂತ್ರಿ ಚಂದ್ರನಾಗಿದ್ದಾನೆ, ಸೇನಾಧಿಪ ರವಿ ಆಗಿದ್ದಾನೆ, ಸಸ್ಯಾಧಿಪ ಗುರು ಆಗಿದ್ದಾನೆ, ಧಾನ್ಯಾಧಿಪ ಕುಜ ಆಗಿದ್ದಾನೆ, ಅರ್ಘಾಧಿಪ ರವಿ ಆಗಿದ್ದಾನೆ, ಮೇಘಾಧಿಪ ರವಿ ಆಗಿದ್ದಾನೆ, ರಸಾಧಿಪ ರವಿ ಆಗಿದ್ದಾನೆ, ನೀರಸಾಧಿಪ ಬುಧ ಆಗಿದ್ದಾನೆ ಮತ್ತು ಪಶುನಾಯಕ ಯಮನಾಗಿದ್ದಾನೆ. ಅಂದರೆ ಇವೆಲ್ಲ ಕೂಡ ಪೋರ್ಟ್ಫೋಲಿಯೋಸ್ ಥರ ಕೊಟ್ಟಿದ್ದಾರೆ, ಒಬ್ಬೊಬ್ಬರಿಗೆ ಒಂದೊಂದು ಪೋರ್ಟ್ಫೋಲಿಯೋ ಥರ. ರಾಜ ರವಿ ಆಗಿದ್ದಾನೆ ಈ ವರ್ಷದಲ್ಲಿ. ರವಿ ರಾಜನಾಗಿರೋದ್ರಿಂದ ದೇಶದ ರಾಜರುಗಳಲ್ಲಿ ಪರಸ್ಪರವಾದಂಥ ವೈರತ್ವ ಉಂಟಾಗುತ್ತೆ ಅಂತ ಹೇಳಿದ್ದಾನೆ. ಈಗಾಗಲೇ ನೋಡ್ತಾ ಇದ್ದೀವಿ ನಾವೆಲ್ಲ ಅದೆಲ್ಲ. ಅನೇಕ ದೇಶಗಳಲ್ಲಿ ಆ ಪರಸ್ಪರ ದೇಶಗಳಲ್ಲಿ ವೈರತ್ವ ಇದೆ. ಮೇಘಗಳೇನೋ ಮಳೆನ ಸರಿಯಾಗಿ ಸುರಿಸುತ್ತೆ, ಪ್ರಜೆಗಳು ಚೆನ್ನಾಗಿದ್ದಾರೆ. ಅಧಿಕಾರಿಗಳು ಮತ್ತು ಶಸ್ತ್ರಗಳಿಂದ ಅಗ್ನಿಬಾಧೆ ಇತ್ಯಾದಿಗಳು ಉಂಟು ಅಂತ ಹಾಕಿದ್ದಾರೆ. ಶಸ್ತ್ರಬಾಧೆ ಉಂಟು, ಅಗ್ನಿಬಾಧೆ ಕೂಡ ಉಂಟು ಅಂತ. ರವಿಯ ಪೋರ್ಟ್ಫೋಲಿಯೋ ಇರೋದರಿಂದ ಅದು ಉಂಟಾಗುತ್ತೆ ಅಂತ ಹೇಳಿದ್ದಾರೆ. ಚಂದ್ರ ತನ್ನ ಪೋರ್ಟ್ಫೋಲಿಯೋನಲ್ಲಿ ಅವನು ಮಂತ್ರಿಯಾಗಿದ್ದಾನೆ. ಸಸ್ಯಗಳೇನೋ ಚೆನ್ನಾಗಿ ಫಲಿಸುತ್ತೆ, ಮಳೆಯೆಲ್ಲ ಚೆನ್ನಾಗಿ ಆಗುತ್ತೆ ಅಂತ ಹೇಳಿದ್ದಾರೆ. ಜನರು ಕ್ಷೇಮವಾಗಿ ಆರೋಗ್ಯವಾಗಿ ಹಲವು ಕಡೆ ಇರ್ತಾರೆ ಅಂತ, ಆರೋಗ್ಯವಾಗಿಯೂ ಇರ್ತಾರೆ ಅಂತ ಹೇಳಿದ್ದಾರೆ. ಮತ್ತು ರವಿನೇ ಸೇನಾಧಿಪ ಆಗಿರ್ತಾನೆ. ಅಂದರೆ 2-3 ಪೋರ್ಟ್ಫೋಲಿಯೋ ಇದೆ ರವಿಗೆ.
ರವಿ ಸೇನಾಧಿಪತಿ ಆಗಿರೋದ್ರಿಂದ ಯುದ್ಧದ ಭೀತಿಗಳು ಬಹಳ ಇದೆ ಈ ಸತಿ. ಇನ್ನೂ ಅದು ಕಂಟಿನ್ಯೂ ಆಗ್ತಾನೇ ಇರುತ್ತೆ, ಅವಾಗವಾಗ ಬರ್ತಾ ಇರುತ್ತೆ. ಅಂದರೆ ಒಂದೊಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ ರಾಜ್ಯಗಳಿಗೂ ಸಹ ಅನೇಕ ಸಾರಿ ವಿವಾದಗಳು, ವಾದ ವಿವಾದಗಳು ಆಗುತ್ತೆ. ಮೇಘಗಳಿಂದ, ಗಾಳಿಯಿಂದ ಚದುರಿಸಲ್ಪಡುತ್ತೆ. ಕೆಲವು ಕಡೆ ಮಳೆನೇ ಆಗಲ್ಲ, ಕೆಲವು ಕಡೆ ಮಳೆ ಆಗುತ್ತೆ. ಭೂಮಿಯಲ್ಲೇನೋ ಕೆಂಪು ಧಾನ್ಯಗಳು ಎಲ್ಲೆಲ್ಲಿ ಉಂಟಾಗುತ್ತೋ ಅಲ್ಲಿ ಮಾತ್ರ ಚೆನ್ನಾಗಿ ಆಗುತ್ತೆ ಅಂತ ಹೇಳಿದ್ದಾನೆ. ಗುರು ಈ ಸತಿ ಸಸ್ಯಾಧಿಪ ಆಗಿದ್ದಾನೆ. ಪೈರುಗಳು ಚೆನ್ನಾಗಿ ಅವನ ಅನುಗ್ರಹದಿಂದ ಎಷ್ಟೋ ಕಡೆ ಪೈರುಗಳು ಚೆನ್ನಾಗಿ ಬೆಳೆಯುತ್ತೆ, ಪದಾರ್ಥಗಳು ಉಂಟಾಗತ್ತೆ. ಕೊಂಕಣ ಮತ್ತು ಮಗಧ ದೇಶಗಳಲ್ಲಿ ಸಸ್ಯಗಳ ಬೆಳವಣಿಗೆ ಕಡಿಮೆ ಅಂತ ಹೇಳಿದ್ದಾನೆ. ಕೆಲವು ಪದಾರ್ಥಗಳು ಮಾತ್ರ ಬೆಲೆ ಹೆಚ್ಚಾಗತ್ತೆ ಅಂತಲೂ ಹೇಳಿದ್ದಾನೆ. ಕುಜನು ಧಾನ್ಯಾಧಿಪತಿಯಾಗಿರೋದ್ರಿಂದ ಧಾನ್ಯಗಳು, ಕುಷ್ಕಿ ಧಾನ್ಯಗಳು, ಮೊನೆಯುಳ್ಳ ಧಾನ್ಯಗಳು ಕೆಂಪು ಭೂಮಿಯಲ್ಲಿ, ಕೆಂಪು ಭೂಮಿ ಅಂತ ರೆಡ್ ಸಾಯಿಲ್ ಎಲ್ಲಿದೆಯೋ ಅಲ್ಲೆಲ್ಲ ಕೂಡ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಸೂರ್ಯನು, ಇದೇ ಸೂರ್ಯನೇ ಅರ್ಘ್ಯಾಧಿಪತಿ ಕೂಡ ಆಗಿದ್ದಾನೆ. ಅಂದರೆ ಮೇಘವನ್ನು, ಮಳೆಯನ್ನು ಸುರಿಸೋನು ಆಗಿರೋದರಿಂದ ಕೆಲವು ಪದಾರ್ಥಗಳು ಹೆಚ್ಚಾಗ್ಬೋದು. ಮತ್ತು ಹಸಿವಿನ ಬಾಧೆ, ಈಗಾಗಲೇ ಹೇಳಿದ ಹಾಗೆ ರಾಜರಿಗೆ ಪರಸ್ಪರ ದ್ವೇಷಾದಿಗಳು ಕೂಡ ಉಂಟಾಗುತ್ತೆ. ಮತ್ತು ಪ್ರಜೆಗಳಿಗೆ ಭಯ ಹೆಚ್ಚಿದೆ. ಕೆಂಪು ಧಾನ್ಯಗಳು ಮಾತ್ರ ಚೆನ್ನಾಗಿ ಫಲಿಸುತ್ತೆ ಅಂತ ಹೇಳಿದ್ದಾನೆ. ಶನಿ ರಸಾಧಿಪತಿಯಾಗಿದ್ದಾನೆ. ಅವನು ರಸಾಧಿಪತಿಯಾಗೋದ್ರಿಂದ ಪದಾರ್ಥಗಳು ಅಭಿವೃದ್ಧಿ, ಪದಾರ್ಥಗಳ ಬೆಳೆ ಉಂಟಾಗೋದನ್ನು ಕೆಲವು ಮಟ್ಟಕ್ಕೆ ಕೆಲವು ಕಡೆ ಎಲ್ಲ ಕ್ಷೀಣವಾಗುತ್ತೆ. ನೀರಸಾಧಿಪತಿ ಬುಧ ಆಗಿರೋದ್ರಿಂದ ಚಿನ್ನ, ಕರ್ಪೂರ, ಬೆಳ್ಳಿ ಇವೆಲ್ಲ ಕೂಡ ದುರ್ಬಲ, ಅಂದರೆ ಬೆಲೆ ಜಾಸ್ತಿ ಆಗುತ್ತೆ, ಸಿಗೋದು ತುಂಬ ಕಷ್ಟ ಆಗುತ್ತೆ. ಶ್ರೀಗಂಧ ಇತ್ಯಾದಿಗಳೆಲ್ಲ, ಕಬ್ಬಿಣ, ಸೀಸ ಇತ್ಯಾದಿಗಳೆಲ್ಲ ಚೆನ್ನಾಗಿ ಬೆಳೆಯುತ್ತೆ, ಚೆನ್ನಾಗಿ ಸಿಗುತ್ತೆ, ಅಂದರೆ ಚೆನ್ನಾಗಿ ಸಮೃದ್ಧಿಯಾಗಿ ದೊರೆಯುತ್ತೆ ಅಂತ ಹೇಳಿದ್ದಾನೆ. ಪಶುನಾಯಕ ಯಮ ಆಗಿರೋದ್ರಿಂದ ಪದಾರ್ಥಗಳ ಬೆಲೆ ಹೆಚ್ಚಾಗತ್ತೆ. ಪಶುಗಳಿಗೆ ಮೇವು ಸಿಗೋದು ಕಡಿಮೆ ಆಗಿ ಹಾಲಿನ ಕೊರತೆ ಉಂಟಾಗತ್ತೆ. ಪಶುಗಳಿಗೆ ಪೀಡೆ ಹೆಚ್ಚಾಗತ್ತೆ ಈ ವರ್ಷದಲ್ಲಿ ಅಂತ ಹೇಳಿ ಎಲ್ಲ ಹೇಳಿದ್ದಾನೆ. ಇದಾದ ಮೇಲೆ ಕಂದಾಯ ವಿಚಾರ ಇದೆ. ಅಂದರೆ ಒಂದೊಂದು ನಕ್ಷತ್ರಕ್ಕೂ ಸಹ 3 ಕಂದಾಯ ಅಂತ ಡಿವೈಡ್ ಮಾಡಿದ್ದಾರೆ. 3 ಕಂದಾಯ, ಪ್ರಥಮ ಕಂದಾಯ, ದ್ವಿತೀಯ ಕಂದಾಯ, ತೃತೀಯ ಕಂದಾಯ ಅಂತ ಮಾಡಿದ್ದಾರೆ. ಸಂಖ್ಯೆಗಳು ನಿರ್ದೇಶ ಮಾಡಿದ್ದಾರೆ. ಸಂಖ್ಯೆ ಹೆಚ್ಚಾದಷ್ಟು ಕೂಡ ಫಲ ಹೆಚ್ಚು. ಅಂದರೆ ಏನೇನು ನಂಬರ್ಸ್ ನಾವು ಹೇಳ್ತೀವೋ ಆ ನಂಬರ್ಸ್ ಹೆಚ್ಚಾದಂಗೆ ಫಲ ಹೆಚ್ಚು. ಅದರಲ್ಲಿ ಆಡ್ ನಂಬರ್ಸ್ ಅಂದರೆ ಬೆಸ ಸಂಖ್ಯೆ ಉಂಟಾದರೆ ಫಲ ಹೆಚ್ಚು, ದ್ರವ್ಯ ಲಾಭ. ಸಮಸಂಖ್ಯೆ ಅಂದರೆ ಈವನ್ ನಂಬರ್ಸ್ ಇದ್ದಾಗ ಅಂಥ ನಕ್ಷತ್ರದವರಿಗೆ ಮಧ್ಯಮವಾದಂಥ ಫಲ. 0 ಇದ್ದರೆ ಫಲ ಹೆಚ್ಚಿಲ್ಲ ಅವರಿಗೆ. ಮೊದಲನೇ ಕಂದಾಯ ಇದ್ದಾಗ ಅವರಿಗೆ ಆ ಚೈತ್ರಾದಿ 4 ತಿಂಗಳು, ಎರಡನೇ ಕಂದಾಯ ಶ್ರಾವಣಾದಿ 4 ತಿಂಗಳು, ಮೂರನೇ ಕಂದಾಯ ಮಾರ್ಗಶಿರಾದಿ 4 ತಿಂಗಳು. ಈ ಥರ ಡಿವೈಡ್ ಮಾಡಿದ್ದಾರೆ. ಈ 3ಅನ್ನು 4 ತಿಂಗಳಾಗಿ ಡಿವೈಡ್ ಮಾಡಿದ್ದಾರೆ. ಆ 4 ತಿಂಗಳಲ್ಲಿ ಬರುವಂಥ ಸಂಖ್ಯೆಗಳಿಗೆ ಅನುಗುಣವಾಗಿ ಅವರವರಿಗೆ, ಆ ನಕ್ಷತ್ರದವರಿಗೆ ಆ ಫಲಗಳು ಉಂಟಾಗುತ್ತೆ ಅಂತ ಹೇಳಿದ್ದಾರೆ. ಎಲ್ಲ ನಕ್ಷತ್ರಗಳದ್ದು ಹೇಳಬೇಕಾ ಒಂದು ಸತಿ? ಅಶ್ವಿನಿ ನಕ್ಷತ್ರಕ್ಕೆ 301 ಗೊತ್ತಾಯ್ತಲ್ಲ ನಾನು ಹೇಳಿದ್ದು. ಪ್ರಥಮ ಕಂದಾಯ ಚೈತ್ರದಿಂದ 4 ತಿಂಗಳು, ದ್ವಿತೀಯ ಕಂದಾಯ ಶ್ರಾವಣದಿಂದ 4 ತಿಂಗಳು, ತೃತೀಯ ಕಂದಾಯ ಮಾರ್ಗಶಿರದಿಂದ 4 ತಿಂಗಳು. ಹೀಗೆ ಭರಣಿ ನಕ್ಷತ್ರಕ್ಕೆ 614, ಕೃತ್ತಿಕಾಗೆ 122, ರೋಹಿಣಿಗೆ 400, ಮೃಗಶಿರಾಗೆ 713, ಆರ್ದ್ರಾಗೆ 221, ಪುನರ್ವಸುಗೆ 504, ಪುಷ್ಯಾಗೆ 012, ಆಶ್ಲೇಷಾಗೆ 320, ಮಖಾಗೆ 603, ಪುಬ್ಬಾಗೆ 111, ಉತ್ತರಾಗೆ 424, ಹಸ್ತಾಗೆ 702, ಚಿತ್ತಾಗೆ 210, ಸ್ವಾತಿಗೆ 523, ವಿಶಾಖಾಗೆ 001, ಅನುರಾಧಾಗೆ 314, ಜ್ಯೇಷ್ಠಾಗೆ 622, ಮೂಲಾಗೆ 100, ಪೂರ್ವಾಷಾಢಾಗೆ 413, ಉತ್ತರಾಷಾಢಾಗೆ 721, ಶ್ರವಣಾಗೆ 204, ಧನಿಷ್ಠಾಗೆ 512,
ಶತಭಿಷಾಗೆ 020, ಪೂರ್ವಭಾದ್ರಾಗೆ 303, ಉತ್ತರಾಭಾದ್ರಾಗೆ 611, ರೇವತಿಗೆ 124 ಇದಿಷ್ಟನ್ನು ಕೊಟ್ಟಿದ್ದಾರೆ. ಇದಲ್ದಿರ ಆಯವ್ಯಯಗಳು, ಆದಾಯ ವ್ಯಯಾದಿಗಳಿಂದ ಹೇಳಿದ್ದಾನೆ ಶಾಸ್ತ್ರದಲ್ಲಿ. ಅಂದರೆ ನಮಗೆ ಈ ವರ್ಷದಲ್ಲಿ ಅವರವರ ರಾಶಿಗನುಗುಣವಾಗಿ, ಇದು ನಕ್ಷತ್ರಗನುಗುಣವಾಗಾಯಿತು, ರಾಶಿಗನುಗುಣವಾಗಿಯೂ ಸಹ ನಮಗೆ ಈ ಸತಿ ಯಾವ ಥರ ಇದೆ, ಆದಾಯ ವ್ಯಯ, ಆರೋಗ್ಯ ಅನಾರೋಗ್ಯ, ಮತ್ತು ನಮಗೆ ಸಿಗುವಂಥ ಪೂಜ್ಯತೆ, ನಮಗೆ ಎಲ್ಲಿ ಪೂಜ್ಯತೆ ಸಿಗಲ್ಲ, ಮತ್ತು ಸುಖ ದುಃಖ ಇಷ್ಟನ್ನು ಹೇಳಿದ್ದಾನೆ. ಮೇಷ ಮತ್ತು ವೃಶ್ಚಿಕ, ಮೇಷವೃಶ್ಚಿಕಯೋರ್ ಭೌಮಃ ಅಂತ ಹೇಳಿದ್ದಾನೆ. ಅದಕ್ಕೋಸ್ಕರವಾಗಿ ಅವರಿಬ್ಬರನ್ನು ಒಂದು ಮಾಡಿದ್ದಾರೆ. ಮೇಷ ಮತ್ತು ವೃಶ್ಚಿಕಕ್ಕೆ ಆದಾಯ 2, ವ್ಯಯ 14, ಆರೋಗ್ಯ 3, ಅನಾರೋಗ್ಯ 0, ರಾಜಪೂಜಾ 5, ರಾಜಕೋಪ 5, ಸುಖ 3, ದುಃಖ 3 ಸಮವಾಗಿದೆ. ವೃಷಭ ತುಲಾ, ಆದಾಯ 11, ವ್ಯಯ 5, 11 ಬಂದರೆ 5 ಮಾತ್ರ ಖರ್ಚಾಗುತ್ತೆ, ಇನ್ನು 6 ಉಳಿಸುವಂಥ ಇದು ಇದೆ. ಆರೋಗ್ಯ ಕಡಿಮೆ ಇದೆ 0, ಅನಾರೋಗ್ಯ ಜಾಸ್ತಿ ಇದೆ 4, ಪೂಜ್ಯತೆ ರಾಜಪೂಜ್ಯತೆ 4, ರಾಜಕೋಪ 2, ಸುಖ 6, ದುಃಖ 3. ಮಿಥುನ ಮತ್ತು ಕನ್ಯೆಗೆ ಆದಾಯ 14, ವ್ಯಯ 2, ಆರೋಗ್ಯ 2, ಅನಾರೋಗ್ಯ 5, ರಾಜಪೂಜಾ 1, ರಾಜಕೋಪ 2, ಸುಖ 6, ದುಃಖ 3. ಕರ್ಕಾಟಕ ರಾಶಿಯವರಿಗೆ 14 ಆದಾಯ, ವ್ಯಯ 8, ಆರೋಗ್ಯ 6, ಅನಾರೋಗ್ಯ 5, ರಾಜಪೂಜಾ 6, ರಾಜಕೋಪ 3, ಸುಖ 3, ದುಃಖ 3. ಸಿಂಹಕ್ಕೆ ರವಿ ಅಧಿಪತಿ, ಆದಾಯ 11, ವ್ಯಯ 11, ಆರೋಗ್ಯ 4, ಅನಾರೋಗ್ಯ 4, ರಾಜಪೂಜಾ 2, ರಾಜಕೋಪ 6, ಸುಖ 3, ದುಃಖ 3. ಧನುರ್ರಾಶಿಗೆ ಆದಾಯ 5, ವ್ಯಯ 5, ಆರೋಗ್ಯ 1, ಅನಾರೋಗ್ಯ 1, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಮಕರ ಕುಂಭಕ್ಕೆ ಆದಾಯ 8, ವ್ಯಯ 14, ಆರೋಗ್ಯ 2, ಅನಾರೋಗ್ಯ 3, ರಾಜಪೂಜಾ 5, ರಾಜಕೋಪ 6, ಸುಖ 3, ದುಃಖ 3. ಇದು ಹೇಳಿರುವಂಥ ಫಲಗಳು ಈ ವರ್ಷ ರಾಶಿಗಳಿಗೆ ಮತ್ತು ನಕ್ಷತ್ರಗಳಿಗೆ. ಈ ಸತಿ ಸಂಕ್ರಾಂತಿ ಪುರುಷನದ್ದು ಸಹ ವಿಶೇಷತೆ ಇದೆ. ಸಂಕ್ರಾಂತಿ ಪುರುಷನ ಹೆಸರು ಮಂದಾಕಿನಿ ಅಂತ. ಅವನ ಫಲ ಏನು ಅಂದರೆ ರಾಜರಿಗೆ ಪೀಡೆ ಉಂಟಾಗತ್ತೆ, ಗಾಳಿ ಹೆಚ್ಚಾಗಿ ಇರುತ್ತೆ, ಧಾನ್ಯದಲ್ಲಿ ಗೋಧಿ, ಪಕ್ಷಫಲ ಬಂದು ದುರ್ಭಿಕ್ಷ, ಅನೇಕ ಕಡೆ ವ್ಯಾಧಿ, ಚೋರ ಭಯ, ಕಾಲಭಯ ಇತ್ಯಾದಿಗಳೆಲ್ಲ ಉಂಟಾಗುತ್ತೆ. ಲಗ್ನ ಫಲವಾಗಿ ದಕ್ಷಿಣ ದಿಗ್ದೃಷ್ಟಿ, ಆಗ್ನೇಯ ದಿಗ್ಗಮನ, ಆ ದಿಕ್ಕಿನಲ್ಲಿ ಇರುವಂಥವರಿಗೆ ಸ್ವಲ್ಪ ಪೀಡೆಗಳು ಉಂಟಾಗುತ್ತೆ. ತಿಥಿ ಫಲ ವೃದ್ಧಿ ಇದೆ. ನಕ್ಷತ್ರ ಫಲ ಮಂದಾಲೋಚನೆ, ಆಲೋಚನೆಯಲ್ಲಿ ಮಂದತ್ವ ಇದೆ. ದೃಷ್ಟಿ ಫಲ ಹೇಳಿದ್ದಾನೆ. ಬೆಲೆ ಹೆಚ್ಚು. ಭರಣ್ಯಾದಿ 4 ಮಂಡಲ ಫಲ, ಕ್ಷೇಮ, ಸುಭಿಕ್ಷೆ, ಯೋಗ ಫಲ ದುರ್ಭಿಕ್ಷ, ವ್ಯಾಧಿಪೀಡೆ, ಕರ್ಣಫಲ ಲಜ್ಜಾಚೇಷ್ಟೆ. ಮತ್ತು ತುಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರಂತೆ ಈ ಮಂದಾಕಿನಿ ಅನ್ನೋರು. ನದಿ ಸ್ನಾನ, ಬಿಳಿ ಬಟ್ಟೆನ ಧರಿಸಿದರೆ, ವಿಭೂತಿ ಲೇಪನ ಇದೆ, ಭತ್ತದ ಅಳತೆ ಇದೆ, ಒಕುಳ ಪುಷ್ಪ ಧರಿಸಿದೆ, ರಜತ ಭೂಷಣ ಧರಿಸಿದೆ, ಚಿನ್ನದ ಆಭರಣ ಇದೆ, ಮಡಿಕೆಯಲ್ಲಿ ಸಪ್ತು ಆಹಾರ, ಸಪ್ತು ಅಂತಂದರೆ ಹಿಟ್ಟು ಆಹಾರ, ಹಂದಿ ವಾಹನ, ಎತ್ತು ಉಪವಾಹನ. ಇದರಿಂದ ಸಸ್ಯನಾಶ ಉಂಟಾಗತ್ತೆ, ದಂಡಾಯುಧ, ಚಿತ್ರವರ್ಣ ಬಹಿರಂಬರ, ನಿಂತಿರುವ ಅವಸ್ಥೆ, ಫಲ ಸೌಖ್ಯ, ಉತ್ತರ ದಿಕ್ ಜನನ, ಫಲ ಶುದ್ಧ ವೃದ್ಧಿ, ಸರ್ಪಜಾತಿ ಇತ್ಯಾದಿಗಳೆಲ್ಲ ಉಂಟಾಗತ್ತೆ. ಕಂಚುಕ, ವಯಸ್ಸಿನಲ್ಲಿ ಹಿಡಿದಿರುವುದು ಹಳದಿ ಛತ್ರಿ ಇತ್ಯಾದಿಗಳನ್ನೆಲ್ಲ ಹೇಳಿದ್ದಾರೆ. ಈ ಫಲದಿಂದ ಮುಖ್ಯವಾಗಿ ಸಂವತ್ಸರ ಫಲ. ಈ ಸಂವತ್ಸರ ಹೇಗಿರುತ್ತೆ ಅಂತ ಕೇಳಿದ್ರೆ, ರಾಜರುಗಳಲ್ಲಿ ವೈರತ್ವ ಇದೆ, ಅದೀಗಾಗಲೇ ನಮಗೆ ಗೊತ್ತಾಗ್ತಾನೂ ಇದೆ. ಮೇಘಗಳು ಗಾಳಿಯಿಂದ ಹೆಚ್ಚಾಗಿ ಬೀಸಿ ಕೆಲವು ಪ್ರದೇಶಗಳಲ್ಲಿ ಚೆನ್ನಾಗಿ ಮಳೆಯಾಗುತ್ತೆ, ಇನ್ನು ಕೆಲವು ಪ್ರದೇಶಗಳಲ್ಲಿ ಸಾಧಾರಣವಾದಂಥ ಮಳೆ ಇದೆ. ಇದರಿಂದ ಪೈರುಗಳು ಕೆಲವು ಕಡೆ ಚೆನ್ನಾಗಿ ಬರುತ್ತೆ. ಖುಷ್ಕಿ ಧಾನ್ಯಗಳು
ಅಂದರೆ ಕೆಂಪು ಭೂಮಿಯಲ್ಲಿ ಮಾತ್ರ ಚೆನ್ನಾಗಿ ಫಲಿಸುತ್ತೆ ಧಾನ್ಯಗಳು, ಪದಾರ್ಥಗಳ ಬೆಲೆ ಹೆಚ್ಚಾಗತ್ತೆ. ಮತ್ತು ನಾನು ಈಗಾಗಲೇ ಹೇಳಿದಾಗೆ ಚಿನ್ನ, ಶ್ರೀಗಂಧ, ಕರ್ಪೂರ ಇತ್ಯಾದಿ, ಬೆಳ್ಳಿ, ಬಂಗಾರ ಇತ್ಯಾದಿಗಳೆಲ್ಲ ಕೂಡ ರೇಟ್ ಜಾಸ್ತಿ ಆಗುತ್ತೆ, ದುರ್ಲಭವಾಗುತ್ತೆ. ಸೀಸ, ಕಬ್ಬಿಣ, ತಾಮ್ರ ಇತ್ಯಾದಿಗಳು ಸಮೃದ್ಧಿಯಾಗಿ ದೊರೆಯುತ್ತೆ. ಪಶುಗಳಿಗೆ ಅನಾರೋಗ್ಯ ತುಂಬ ಇದೆ ಅಂತ ಹಾಕಿದ್ದಾರೆ ಈ ಸತಿ. ಮೇವಿನ ಕೊರತೆ ಆಗುತ್ತೆ, ಹಾಲು ಕೊಡುವಂಥದ್ದು ಕಡಿಮೆ ಆಗುತ್ತೆ. ಹೀಗೆ ಅನೇಕ ಒಳ್ಳೆಯ ಫಲಗಳು ಇದೆ, ಕೆಲವು ದುಷ್ಟ ಫಲಗಳು ಇಂದ ಕೂಡಿರುವಂಥ ಸಂವತ್ಸರ ಈ ಸತಿ ವಿಶ್ವಾವಸು ಸಂವತ್ಸರ ಇರುತ್ತೆ ಅಂತ ಹೇಳಿ ಪಂಚಾಂಗದ ಪ್ರಕಾರವಾಗಿ ಹೇಳಲಾಗಿದೆ. ಹಾಂ, ಈ ಸತಿ 2 ಗ್ರಹಣ ಇದೆ. ಭಾದ್ರಪದ ಶುಕ್ಲ ಪೌರ್ಣಿಮಾ ಒಂದು ಗ್ರಹಣ ಇದೆ, ರಾಹುಗ್ರಸ್ತ ಚಂದ್ರಗ್ರಹಣ. ಅದಕ್ಕೆ ಮುಖ್ಯವಾಗಿ ಶತಭಿಷ ನಕ್ಷತ್ರ, ಪೂರ್ವ ಭದ್ರಾ ನಕ್ಷತ್ರ, ಕುಂಭರಾಶಿ, ಮೀನರಾಶಿ ಇವರುಗಳಿಗೆ ಗ್ರಹಣ ಶಾಂತಿ ಹೇಳಿದ್ದಾನೆ ಭಾನುವಾರ. ಅದು ಇನ್ನೊಂದು ಗ್ರಹಣ ಫಾಲ್ಗುಣ ಶುಕ್ಲ ಪೌರ್ಣಿಮಾ, ಗ್ರಸ್ತೋದಯ ಚಂದ್ರಗ್ರಹಣ. ಈ ಗ್ರಹಣ ನಮಗೂ ಕೂಡ ಕಾಣಿಸುತ್ತೆ, ಬೆಂಗಳೂರಿಗೂ ಇದೆ. ಅದು ಕಾಣಿಸುತ್ತೆ. ಹೌದೌದು, ಗ್ರಹಣಾಚರಣೆ ಭಾನುವಾರ ನಾನೇನು ಹೇಳಿದೆ, ಭಾದ್ರಪದ ಶುಕ್ಲ ಪೌರ್ಣಿಮಾ ಅದಕ್ಕೂ ಗ್ರಹಣಾಚರಣೆ ಇದೆ. 4-5 ಗ್ರಹಣಗಳಿದ್ದರೂ ಸಹ ನಮಗೆ ಗೋಚರವಾಗ್ತಕ್ಕಂಥದ್ದು 2. ರಾಹುಗ್ರಸ್ತ ಚಂದ್ರಗ್ರಹಣ ಭಾನುವಾರ, ಇನ್ನೊಂದು ಮಂಗಳವಾರ ಫಾಲ್ಗುಣ ಶುಕ್ಲ ಪೌರ್ಣಿಮಾ, ಅದು ಕೂಡ ಚಂದ್ರಗ್ರಹಣ. ಎರಡೂ ಕೂಡ ಚಂದ್ರಗ್ರಹಣಗಳಿದೆ ಈ ಸತಿ. ಮೊದಲನೇ ಶತಭಿಷ ಇತ್ಯಾದಿಗಳು ಹೇಳಿದ್ನಲ್ಲ, ಅದಕ್ಕೆ ಗ್ರಹಣ ಶಾಂತಿ ಇತ್ಯಾದಿಗಳನ್ನೆಲ್ಲ ಹೇಳಿದ್ದಾನೆ. ಇನ್ನೊಂದಕ್ಕೆ ಪುಬ್ಬ ನಕ್ಷತ್ರ ಮತ್ತು ಸಿಂಹರಾಶಿ ಇವರಿಗೆ 2ನೇ ಗ್ರಹಣ ನಾನೇನು ಹೇಳಿದೆ, ಅದಕ್ಕೆ ಅವರಿಗೆ ಶಾಂತಿ ವಿಚಾರವಾಗಿ ಮಾಡಿಕೊಳ್ಬೇಕು ಅಂತೆಲ್ಲ ಹೇಳಿದ.